ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪವನ್ ಅಂತ ಹೇಳ್ಬಿಟ್ಟು ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಮ್ಮೂರು ಕೆಂಕೆರೆ ವಿಲೇಜ್. ಕೆಂಕೆರೆ. ಹೌದು ಸರ್. ಈ ಶೆಡ್ ಎಲ್ಲ ಯಾವ ತರ ನಿರ್ಮಾಣ ಮಾಡಿದ್ರಿ ಸರ್ ನೀವು? ಸರ್ ಶೆಡ್ ಇದು 40-21 ಇದೆ. 40-21 ಎಲ್ಲ ಹೈಟೆಕ್ ಶೆಡ್ ಇದು. ತುಂಬಾ ಕಾಸ್ಟ್ಲಿ ಆಯ್ತು ಅಂದ್ರೆ ತುಂಬಾ ನಾವು ದಿನಲ್ಲಿ ಇರೋದಕ್ಕೋಸ್ಕರ ಓಕೆ ನಾವು ತುಂಬಾ ಗೇಜ್ ಇರೋ ಕೂಡ ಹಾಕ್ಸಿದೀವಿ. ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಇನ್ನು ಲೋ ಬಜೆಟ್ ಮಾಡ್ಕೋಬಹುದು, ಹೈ ಬಜೆಟ್ ಮಾಡ್ಕೋಬಹುದು. ಈ ತರ ಸ್ಟ್ರೆಂತ್ ಬೇಕು ಅಂತ ಹೇಳ್ಬಿಟ್ರೆ ಒಳ್ಳೆ ಕಾಸ್ಟ್ಲಿ ಆಗುತ್ತೆ. ಸ್ವಲ್ಪ ಐರನ್ ಎಲ್ಲಾನು ಲೋ ಬಜೆಟ್ ಅಲ್ಲೂ ಮಾಡ್ಬೋದು, ಹೈ ಬಜೆಟ್ ಅಲ್ಲೂ ಮಾಡ್ಬೋದು. ನಾವು ಹಾಕೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು 40 ಇದು ಸ್ವಲ್ಪ ಕೂಲಿಂಗ್ ಶೀಟ್ ಅಂತ ಹೇಳ್ತಾರೆ. ಸೀಟ್ ಅಲ್ಲಿ ಸ್ವಲ್ಪ ಬಿಸಿಲು ಇದ್ರೆ ಅದ್ರಲ್ಲಿ ಬಿಸಿಲು ಒಳಗಡೆ ಬಿಡಲ್ಲ. ಇದು ಕಡಿಮೆ ಬಿಸಿಲು ಒಳಗಡೆ ಬಿಡಕ್ಕೆ ಅವಕಾಶ ಬಿಡಲ್ಲ. ಹಾಗೆ ಇದು ಗ್ರೀನ್ ಮೆಸ್ ಏನಕ್ಕಪ್ಪ ಹಾಕಿರೋದು ಅಂದ್ರೆ ನೋಡಿ, ಇದು ಗ್ರೀನ್ ಮೆಸ್ ಅಂತ ಹೇಳ್ಬಿಟ್ಟು ಇದೇನಕ್ಕೆ ಹಾಕಿರೋದು, ಗಾಳಿ ಜಾಸ್ತಿ ಒಳಗಡೆ ಬಿಡಲ್ಲ, ಚಳಿಗೂ ಸ್ವಲ್ಪ ತಡೆಯುತ್ತೆ. ಪೇಪರ್ ಕೂಡ ಈ ತರ ಪೇಪರ್ ಕೂಡ ನೈಟ್ ಕೋಲ್ಡ್ ಗೆ ಎತ್ಬಿಡ್ತೀವಿ. ಮತ್ತೆ ಬೆಳಿಗ್ಗೆ ಗಾಳಿ ಚೆನ್ನಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪೇಪರ್ ಕೆಳಗಡೆ ಡೌನ್ ಮಾಡ್ತೀವಿ. ಇದು ಗ್ರೀನ್ ಮೆಸ್ ಔಟ್ಲುಕ್ ಒಳಗಡೆ ಕಾಣಿಸಲ್ಲ, ಮರಿಗಳು ಏನು ಕಾಣಿಸಲ್ಲ ಒಳಗಡೆ, ಯಾರು ಏನು ಕಾಣಿಸ್ಬಾರ್ದು. ಮತ್ತೆ ಗಾಳಿ ಕೂಡ ಓವರ್ ಗಾಳಿ ಹೋಗಲ್ಲ, ಎಷ್ಟು ಬೇಕೋ ಅಷ್ಟೇ ಗಾಳಿ ಹೋಗುತ್ತೆ. ಹಾಗೆ ಈ ತರ ನೋಡಿ, ನಾವು ಗೊಬ್ಬರಕ್ಕೆ ಏನ್ ಮಾಡಿದೀವಿ ಅಂದ್ರೆ ಈ ತರ ಡೋರ್ ಸಿಕ್ಕೋಬಿಟ್ಟಿದೆ, ಲಾಕ್ಸ್. ಇದ್ರ ಡೋರ್ ಇದೆ. ಇನ್ನು ಕೋಳಿಗಳು ಬಿಡ್ಬೇಕಾಯ್ತು, ನಾವು ಇನ್ನ ಬಿಟ್ಟಿಲ್ಲ. ಇದ ಹೊರಗಡೆ ಎಲ್ಲ ಓಡಾಡ್ಕೊಂಡು ಇಡ್ತಾವೆ, ನೈಟ್ ಹೋಗ್ತಾವೆ. ಕೋಳಿ ಹೌದು. ಗೊಬ್ಬರ ಕೂಡ ಇಷ್ಟು 200 ಮರಿಗೆ ಏನಿಲ್ಲ ಅಂದ್ರು ಒಂದ್ ಬ್ಯಾಚ್ಗೆ 2 ಲೋಡ್ ಗೊಬ್ಬರ ಆಗುತ್ತೆ. ಟ್ರಾಕ್ಟರ್ ಲೋಡ್ ಆಗುತ್ತೆ. ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಗೊಬ್ಬರದಲ್ಲೇ 1 ಲಕ್ಷ ಮಿನಿಮಮ್ ಮುಟ್ಟೆ ಬಿಡುತ್ತೆ. ಮರಿ ಇರ್ಬೇಕು, ಡೈಲಿ ಇರ್ಬೇಕು, ಗೊಬ್ಬರ ಇರುತ್ತೆ. ಬಟ್ ಒರಿಜಿನಲ್ ಗೊಬ್ಬರ ಅಂದ್ರೆ ಕುರಿ ಗೊಬ್ಬರ, ಇದೇ ಕುರಿ ಗೊಬ್ಬರನೇ. ಯಾಕಂದ್ರೆ ಬೈಲ್ ಹೋಗಲ್ಲ, ಯಾವ್ದೇ ಬೀಜ ಮಿಶ್ರಣ ಇರಲ್ಲ. ಇದು ಮೇವು ತಿನ್ನುತ್ತೆ, ತಿಂಡಿ ತಿನ್ನುತ್ತೆ ಅಷ್ಟೇ. ಅದೇ ಗೊಬ್ಬರ, ಅದೇ ಕುರಿ ಬರಲ್ಲ, ಬೀಜ ಏನು ಬರಲ್ಲ. ಯಾಕಂದ್ರೆ ಆ ಬೀಜ ವೇಸ್ಟೇಜ್ ಅಂದ್ರೆ ಹೊಲದಲ್ಲಿ ಅದು ಕುರಿ ತಿನ್ನುತ್ತೆ, ಆ ಮೇವು ತಿನ್ನುತ್ತೆ, ಆ ಬೀಜ ಎಲ್ಲ ಗೊಬ್ಬರದಲ್ಲಿ ಬರುತ್ತೆ. ಇದ್ರಲ್ಲಿ ಗೊಬ್ಬರದಲ್ಲೇ ಬೀಜ ಕಳೆ ಬರಲ್ಲ ಹೊಲದಲ್ಲಿ, ಈ ಗೊಬ್ಬರ ಅಲ್ಲೇ. ಅದಕ್ಕೋಸ್ಕರ ಈ ಗೊಬ್ಬರಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಟ್ರಾಕ್ಟರ್ ಲೋಡ್ 5,000 ಕೇಳ್ತಿದ್ದಾರೆ, ನಾವೇ ಕೊಟ್ಟಿಲ್ಲ ಅಡಿಕೆ ತೋಟಗಳವರೆಲ್ಲ. ಯಾಕಂದ್ರೆ ಇದ್ರಲ್ಲಿ ಯಾವ್ದೇ ಬೀಜ ಮಿಶ್ರಣ ಇರಲ್ಲ. ಅದಕ್ಕೋಸ್ಕರ ನೋಡಿ ಸರ್, ನಾವು ಈ ತರ ಮೇವೆಲ್ಲ ಈ ತರ ಬಣವೆ ಹಾಕೊಂಡಿದೀವಿ. ಇದು ರಾಗಿ ಹುಲ್ಲು. ಇದು ನೋಡಿ, ಇದು ಬನ್ನಿ, ಇದು ಉಳ್ಳಿ ಒಟ್ಟು ಹೇಳ್ಬಿಟ್ಟು ಈ ತರ ನಾವು ಪಂಡೆ. ಸರ್ ಒಂದ್ ಲೋಡ್ ಉಳ್ಳಿ ಒಟ್ಟಿದು? ಸರ್ ಇದು ಬುಲೇರ ಫುಲ್ ಬೇಕು ಅಂದ್ರೆ ಏನಾದ್ರು 5,000 ಒಂದ್ ಲೋಡ್ ಆಗುತ್ತೆ. 2 ಬುಲೇರ್ ಹಾಕೊಂಡಿದ್ದೀನಿ. ನೈಟ್ ಹೊತ್ತು ಇದು ಒಂದು ಟೈಮಲ್ಲಿ ಒಂದು ಊಟ ಹಾಕ್ತಿವಿ. ಬೆಳಗ್ಗೆನೋ ಸಾಯಂಕಾಲ ಯಾವ್ದೋ ಒಂದು ಟೈಮಲ್ಲಿ ಹಾಕೋಬಹುದು. ಉಳ್ಳಿ ಬಟ್ಟಿದ್ರೆ ಚೆನ್ನಾಗಿ ಮರಿ ಕೂಡ ಬರ್ತವೆ. ಹಾಗೆ ರಾಗಿ ತಾಳೆ, ಇದು ಬೇಸಿಗೆ ರಾಗಿ ತಾಳಿ ಸರ್. ಇದು ಬೇಸಿಗೆ ಇದು ಮಳೆಗಾಲದಲ್ಲಿ ಕೊಯ್ಕೊಂಡು ಅದು ಎಲ್ಲ ನಾವು ಮೇವ ಎಲ್ಲ ಕೊಂಡದೆ ಸರ್. ಸಂತ ಏನಿಲ್ಲ, ಎಲ್ಲ ಕೊಂಡ್ಕೊಳದೆ. ಕೋಳಿಗಳು ಕೂಡ ಇದಾವೆ. ಹಾಗೆ ನೋಡಿ, ನಾವು ಹಿಂದೆ ನಮ್ಮ ಹೊಲದಲ್ಲೇ ನಮ್ ಶೆಡ್ ಕೂಡ ಇರೋದು ನಮ್ಮ ಹೊಲದಲ್ಲೇ. ಇದೇ ತರ ಇಷ್ಟಿದೆ ಸರ್ ಪ್ಲಾನಿಂಗ್. ಈ ತರ ಮಾಡ್ಕೊಂಡ್ರೆ ಒಳ್ಳೆ ಇದಿರುತ್ತೆ. ಕೆಳಗಡೆನು ಮೇಸು ಇದೆ, ಬಟ್ ಅದೇ ಬಡವರಿಗೂ ಮಾಡ್ಕೋಬಹುದು. ಸ್ವಲ್ಪ ಎಷ್ಟು ಖರ್ಚು ಬಂತು ಸರ್ ನಿಮ್ಗೆಲ್ಲ? ಸರ್ ನಮ್ಗೆಲ್ಲ 9 ಚಿಲ್ಲರೆ ಆಗಿದೆ ಸರ್. 9 ಲಕ್ಷ ಲೇಬರ್ಸ್ ಬಿಟ್ಟು, ಲೇಬರ್ಸ್ ನಾವೇ, ಈ ಸಿಮೆಂಟ್ ವರ್ಕಿಂಗ್ ಎಲ್ಲ ನಾವೇ. 9 ಲಕ್ಷ ಆಗಿತ್ತು ನಮ್ಗೆ. ಬಟ್ ಇದು ರೀಸನಬಲ್ ಮಾಡ್ಕೋಬಹುದು. ಇನ್ನು 6-7 ಲಕ್ಷಕ್ಕೆ ಮಾಡ್ಕೋಬಹುದು. ಐರನ್ ಎಲ್ಲ ಅಂದ್ರೆ ಕ್ವಾಲಿಟಿ ಕಡಿಮೆ ಮಾಡ್ಕೊಂಡ್ರೆ ಬೀಳುತ್ತೆ. ಇವಾಗ 20-40 ಅಂದ್ರೆ ಇವಾಗ ಇದ್ರಲ್ಲಿ ಎಷ್ಟು ಕುರಿ ಸಾಕು? 180 ಕುರಿ ಸಾಕ್ತಾ ಇದೀವಿ ಸರ್. 180. ನಾನು ಕುರಿ ಮೇಯಿಸಿದ್ದು 10 ಮರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ನಾವು 10 ಮರಿಯಿಂದ 250 ಮರಿವರೆಗೂ ಸಾಕಿದೀವಿ ಸರ್. 200 ಮರಿವರೆಗೂ ಸಾಕಿದೀರಾ? ಹೌದು ಸರ್. ನೋಡಿ ಸರ್, ಈಗ ತಾನೇ ಇನ್ನು ಲೋಡ್ ಬಂದಿದೆ. ಫೀಡು, ಜೋಳ, ಚಕ್ಕೆ, ಗೋಧಿ 3 ಕೂಡ ಈಗ ತಾನೇ ಲೋಡ್ ಬಂದಿದೆ ಸರ್. ನೋಡಿ ಸರ್, ಈಗ ತಾನೇ ಇಷ್ಟ ನೋಡಿ. ಇದೆಲ್ಲ ಕುರಿಗೆ ಸರ್ ಎಲ್ಲಾನು. ಬನ್ನಿ ಸರ್, ನಾವು ಮರಿ ಹತ್ತೋದಕ್ಕೆ ಈ ತರ ಮಾಡ್ಕೊಂಡಿದೀವಿ. ರ್ಯಾಂಪ್ ಮಾಡಿಸ್ತಾರೆ, ನಾವು ರ್ಯಾಂಪ್ ಎಲ್ಲ ಇಲ್ಲ, ನಮ್ಗೆ ಕಂಫರ್ಟಬಲ್ ಇರುತ್ತೆ ಹತ್ತೋದಕ್ಕೂ. ಬಿಟ್ಟು ಈ ತರ ಮಾಡಿಸ್ಕೊಂಡಿದೀವಿ. ಕೋಳಿ ಕೂಡ ಇಲ್ಲ ಇದೆ ನೋಡಿ. ಕೋಳಿ ಬಿಟ್ಟಿದ್ದೇನಕ್ಕೆ ಜೋಳ ತಿಂದು ಕೆಳಗಡೆ ಫೀಡ್ ವೇಸ್ಟೇಜ್ ಎಲ್ಲ ಬೀಳುತ್ತೆ ಅಂತ ಕೋಳಿ ಬಿಟ್ಟಿದೀವಿ. ಫೀಡ್ ವೇಸ್ಟ್ ಆಗಲ್ಲ. ಆ ಮರಿ ಏನಾದ್ರು ಜೋಳ ಉಗಿದ್ ಬಿಟ್ರೆ ಕೋಳಿನೇ ತಿನ್ನುತ್ತೆ. ಅದು ಕೂಡ ಇದಾಗಬಹುದು, ಒಂದು ಪ್ಲಾನಿಂಗ್ ಪದ್ಧತಿ ಇರುತ್ತೆ. ಸರ್ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದೆ ಸರ್ ಶೆಡ್ ಒಳಗಡೆ? ಸರ್ ಮರಿಗೆ ಯಾವ ತರ ಅಂದ್ರೆ, ಇದು 4 ಅಡಿ ಇದೆ. 4 ಅಡಿಗಿಂತ ಜಾಸ್ತಿ ಇಟ್ರೆ ಏನೇ ಪರಿಣಾಮ ಇದಂತ ಹೇಳ್ತೀನಿ. ಏನ್ ಅಡ್ವಾಂಟೇಜ್ ಏನಿದೆ, ಡಿಸ್ಅಡ್ವಾಂಟೇಜ್ ಇದೆ ಅಂದ್ಬಿಟ್ಟು. ತುಂಬಾ ಲಾಂಗ್ ಇಟ್ರೆ ಮರಿ ಗುದ್ದಾಡೋದು ಜಾಸ್ತಿ ಆಗುತ್ತೆ. ಮರಿ ಗುದ್ದಾಡೋದು ಫ್ರೀಡಮ್ ಇದ್ದಷ್ಟು ಮರಿ ಗುದ್ದಾಡೋದು ಜಾಸ್ತಿ.
ಮತ್ತೆ ಈ ತರ ನಾನು 20 ಅಡಿಗೆ ಒಂದೊಂದು ಬೋನ್ ಮಾಡಿದ್ದೀನಿ. 20 ಅಡಿ ಇದು 20 ಅಡಿ ದಾಸೆ ಬಿಟ್ರೆ ನಾವು ಮೇವ್ ಹಾಕದಾಗೆಲ್ಲ ನೀರ್ ಮರಿ ಎಲ್ಲ ಅಲ್ಗೋಗುತ್ತೆ, ಎಲ್ಲ ಓಡೋಗ್ಬಿಡುತ್ತೆ. ಒಂದು ಕಡೆ ಮಾಡಬಾರ್ದು ಅಂತ ಹೇಳಿ ಆತರ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ತರ 20 ಅಡಿಗೆ ಒಂದೊಂದು ಬೋನ್ ಮಾಡಿದೀವಿ. ಒಂದು ಬೋನ್ಗೆ ಎಷ್ಟು ಕುರಿ ಬಿಡ್ತೀರಾ ಸರ್? ಸರ್ 25 ಮರಿ ಒಂದು ಬೋನ್ ಅಲ್ಲಿ ಇದೆ. 20 ಅಡಿ ಇದೆ, 25 ಒಂದು ಅಡಿಗೆ ಒಂದ್ ಮರಿ ಬೇಕೇ ಬೇಕು. ದಪ್ಪ ಆದಂಗೆಲ್ಲಾನು ನೋಡಿ ಇದು ಮರಿ 20 ಮರಿ ಹಿಡಿಯೋದು ಈ ಬೋನಲ್ಲಿ. ಇದರಲ್ಲಿ 20 ಆ ಮರಿ ಚಿಕ್ಕ ಮರಿ 30 ಮರಿ ಹಿಡಿಯುತ್ತೆ ಒಂದು ಬೋನಲ್ಲಿ. ಒಂದು ಬೋನ್ಗೆ ನಾವು ಮೇವಿಗೆ ಯಾವ ತರ ಮಾಡಿದೀವಿ ಅಂದ್ರೆ ಇದರಲ್ಲಿ ಕ್ವಾಲಿಟಿ ಮೇಲೆ ಡಿಪೆಂಡ್. ಇದು ಕ್ವಾಲಿಟಿ ಹೈ ಕ್ವಾಲಿಟಿ. ಇದು ಶೀಟ್ ಅಲ್ಲಿ ನೋಡಿ ಸರ್, ಇದು ನಾವು ಎಕ್ಕಿದ್ರು ಕೂಡ ಏನು ಆಗಲ್ಲ. ಶೀಟ್ ಇದು ಕ್ವಾಲಿಟಿ ಇದೆ. ಈ ಶೀಟ್ ಅಲ್ಲಿ ಎಕ್ಕರು ಕೂಡ ಏನಾಗಲ್ಲ, ಕೆಳಗಡೆ ಪ್ರೊಟೆಕ್ಟ್ ಮಾಡ್ಬೇಕು ಅದೇ ತರಾನೇ. ಹೌದು. ನಾವು ಒಂದೂವರೆ ಅಡಿ ಇಟ್ಕೊಂಡಿದ್ ಸರ್, ಇದು 1.5 ಅಡಿ ಇರ್ಬೇಕು. ತುಂಬಾ ಚಿಕ್ಕದಾದ್ರೆ ಮೇವೆಲ್ಲ ಈಚೆಗೆ ನೋಡಿ ಈ ತರ ಮೇವು ಅಂದ್ಬಿಡುತ್ತೆ. ಅಗಲ ಇದ್ರೆ ಮೇವು ಬೀಳಲ್ಲ. ತಿಂಡಿ ಹಾಕೋದ್ ನಾವು ಬೆಳಿಗ್ಗೆ ಹಾಕ್ಬಿಟ್ರೆ ಸಾಯಂಕಾಲ ತನಕ ಇರ್ಬೇಕಲ್ಲ ಮೇವು, ಅಷ್ಟಿರುತ್ತೆ. ಮತ್ತೆ ಶೀಟ್ ಕೆಳಗಡೆ ಹಾಕಿರೋದು ಇದು ಸರ್, ಇದು ಕೆಳಗಡೆ ಹಾಕಿರೋದು ಫೈಬರ್. ಇದು 2x2 ಅಂದ್ರೆ 2 ಅಡಿ ಹಿಂಗಿದೆ, 2 ಅಡಿ ಹಿಂಗಿದೆ. ಕೆಳಗಡೆ ಆಂಗ್ಲರ್ ಫಿಟ್ ಮಾಡ್ಬಿಟ್ಟು ಆಂಗ್ಲರ್ ಮೇಲೆ ಕುಣಿಸಿದೆ. ಒಂದು ಚೂರು ವೇಸ್ಟೇಜ್ ಎಲ್ಲ ಕೆಳಗಡೆ ಪಿಚ್ಗೆ ಎಲ್ಲ ಆಗುತ್ತೆ. ಒಬ್ಬೊಬ್ರು ಇದ್ರಲ್ಲಿ ಮಾಡಿಸ್ತಾರೆ, ಕಟ್ಟಿಗೆಯಲ್ಲಿ ಕಟ್ಟಿಗೆ ಮಾಡಿಸ್ತಾರೆ, ಅದ್ರಲ್ಲೂ ಓಕೆ. ಬಟ್ ಇದು ಅದಕ್ಕಿಂತ ಇದೇ ಬೆಟರ್. ಒಂದ್ 5,000 10,000 ಜಾಸ್ತಿ ಆಗ್ಬೋದು. ಬಟ್ ಅದರಲ್ಲಿ ರಿಸ್ಕ್ ಇರುತ್ತೆ, ರಿಸ್ಕ್ ಇರಲ್ಲ. ಇದು ಎಷ್ಟು ಬೀಳುತ್ತೆ ಸರ್ ಇದೆಲ್ಲ ನಿಮ್ಗೆ? ಸರ್ ಫೈಬರ್ಗೆನೆ 1.20 ಆಗಿದೆ ಸರ್ ನಮ್ದು ಶೆಡ್ಗೆ. 40-21 ಶೆಡ್ಗೆ 1.20 ಫೈಬರ್ಗೆ ಆಗಿದೆ. ಈ ಫೈಬರ್ ಶೀಟ್ಗೆ? ಹೌದು, ಫೈಬರ್ ಶೀಟ್ಗೆ. ಇದು ಒಂದು ಕ್ರೇಟ್ ಕೆಪಾಸಿಟಿ 200 kg ಕೊಟ್ಟಿದ್ದೇನೆ. 300 kg ಹಾಕ್ಬಿಟ್ಟು ಟ್ರೈ ಮಾಡಿದೀವಿ, ಏನೂ ಆಗಿಲ್ಲ. 200 kg ಒಂದು ಕ್ರೇಟ್ ಕೆಪಾಸಿಟಿ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದಾನೆ. ಈ ಮೆಟೀರಿಯಲ್ ಎಲ್ಲ ಎಲ್ಲಿ ತಂದ್ರಿ ಸರ್ ನೀವು? ಸರ್ ನಾವು ಚೌಡೇಶ್ವರಿ ಗೌರಿಬಿದನೂರಲ್ಲಿ ತಂದಿದ್ವಿ. ಓಕೆ. ಮತ್ತೆ ಇದರಲ್ಲಿ ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿದೆ ಸರ್? ಇದು ಮೈನ್ ಇಂಪಾರ್ಟೆಂಟ್. ಹೈಟೆಕ್ ಶೆಡ್ ಮಾಡೋದ್ ಕಾರಣ ಏನಪ್ಪಾ ಅಂದ್ರೆ ಗಾಳಿ. ಗಾಳಿ ಹೀಟ್ ಇದ್ದಷ್ಟು ಮರಿ ಬರಲ್ಲ. ಈ ಗಾಳಿ ಬಂದ್ರೆ ಹಿಂಗ್ ಹೊಲ್ಟೋಗ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸೈಡ್ ಅಲ್ಲಿ ಶೀಟ್ ಕಟ್ಸ್ಬಿಡ್ತಾರೆ ಹೊಲ್ಟ. ನಾವು ನೋಡಿ ಪೇಪರ್ ಕಟ್ಸಿದೀವಿ. ಸಾಯಂಕಾಲ ಕೆಳಗಡೆ ಬಿಡ್ತೀವಿ, ನೈಟ್ ಮೇಲ್ಗಡೆ ಹಗಲಲ್ಲಿ ಮೇಲ್ಗಡೆ ಬಿಡ್ತೀವಿ. ಗಾಳಿ ಬಂದಿದ್ ಗಾಳಿ ಈ ತರ ಹೊಲ್ಟೋಗ್ಬೇಕು. ಇಲ್ಲೇ ಇದಾಗ್ಬಿಟ್ಟು ಈಟ್ ಬಂದ್ಬಿಡುತ್ತೆ ಮರಿಗೆ. ಮರಿ ಈಟ್ ಚೆನ್ನಾಗಿ ಕುಪ್ ಕರಗ್ಬಿಡುತ್ತೆ ಈಟ್ ಇದ್ದಷ್ಟು. ಅದಕ್ಕೆ ನಾವು ಈ ತರ ಓಪನ್ ಶೆಡ್, ಇದು ಹೈಟೆಕ್ ಶೆಡ್ ಓಪನ್ ಶೆಡ್ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿ ಇದೆಲ್ಲ ಈ ತರ ಮಾಡ್ಕೋಬೇಕು. ಇವಿಲ್ಲ ಅಂದ್ರೆ ದೋಣಿ ಇದ್ರಲ್ಲಿ ಬಂದ್ಬಿಡ್ತವೆ. ಅದಕ್ಕೆ ಈ ತರ ಇಷ್ಟ ಮಾಡ್ಕೋಬೇಕು. ಒಳ್ಳೆ ಸಿಸ್ಟಮ್ ಮಾಡ್ಕೊಂಡಿದ್ದೀರಾ ಕುರಿಗಳಿಗೆ? ಹೌದು ಸರ್, ಯಾಕಂದ್ರೆ ನಾವು ವ್ಯವಸಾಯ ಮರಿದ್ ಒಂದೇ ಆದ್ರೆ ಏನೋ ಮಾಡ್ಕೋಬೋದಾಯ್ತು. ವ್ಯವಸಾಯನೂ ಮಾಡ್ಕೊಂಡು ಮರಿದು ಮಾಡ್ಕೊಂಡು 200 ಮರಿ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಲೇಬರ್ಸ್ ಯಾವ್ದು ಇಲ್ಲ. ನಾವು ನಮ್ಮ ಅಣ್ಣ, ನಮ್ಮ ತಂದೆ, ನಮ್ಮ ಅಪ್ಪ ಅವರೇ 4 ಜನ ಇಷ್ಟು. ನಮ್ಮ ಅಣ್ಣವ್ರ ತರದು ನಮ್ಮ ಅಣ್ಣವರೆಲ್ಲ ಮಾಡ್ಕೊಂತಾರೆ. ನಾವು ಮರಿ ನೋಡ್ಕೊಂಡು ವ್ಯವಸಾಯ ನಾವು ನಮ್ಮ ತಂದೆಯವ್ರು ಮಾಡ್ಕೊಂತೀವಿ. ಓಕೆ ಸರ್, ನಿಮ್ಗೆ ಈ ಕುರಿ ಮೇಯಿಸೋದ್ರಿಂದ ಯಾವ ತರ ಫೀಲ್ ಆಗುತ್ತೆ ಸರ್ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ಸರ್ ಅವ್ರ ಜೊತೆ ಕುತ್ಕೊಂಡು. ನೋಡಿ ಸರ್, ಇದು ಎಷ್ಟು ಇದಿದೆ. ನಾವು ಬಿಟ್ರೆ ನಮ್ಮ ಹಿಂದೆ ಬರುತ್ತೆ ಸರ್ ಈ ಮರಿ. ನಮ್ಗೆ ಅವ್ರ ಜೊತೆ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಬಂದಿ ಮುಟ್ಟೋದು, ನಾಲ್ಗೆ ಅನ್ನೋದು ಇದೆಲ್ಲ ಮಾಡತ್ತೆ. ಖುಷಿ ಅಂದ್ರೆ ಫೀಲ್ ಬೇರೆ ಕಡೆ ಎಲ್ಲೇ ಹೋದ್ರು ಈ ತರ ಫೀಲ್ ಸಿಗಲ್ಲ. ನೀವ್ ಎಲ್ಲೇ ಒಂದು ಇದಕ್ಕೆ ಹೋಗ್ಬರ್ರಿ, ಅವತ್ತು ಸಣ್ಣಕ್ಕೆ ಇರ್ಬೋದು ಅಷ್ಟೇ, 1 hour 2 hour ಇರ್ಬೋದು ಬೇರೆ ಕಡೆ ಹೋದ್ರೆ. ಬಟ್ ನೋಡಿ ಸರ್, ಇದು ಎಷ್ಟು ಮುದ್ದಾಗಿರುತ್ತೆ. ಈ ತರ ನೋಡಿ ಯಾವ್ದು ಕ್ಲೋಸ್ ಆಗಿರಲ್ಲ. ಒಂದು ಮನುಷ್ಯ ಬೇಕಾದ್ರೆ 1 ವರ್ಷ ಏನಾದ್ರು ಸ್ವಲ್ಪ ಇದಾರೆ ಹೊರಟೋಗ್ತಾನೆ, ಪ್ರಾಣಿಗಳು ಹೋಗಲ್ಲ. ಈ ತರ ನಂಬಿಕೆ ವಿಶ್ವಾಸ. ನಾವು ಬಂದಿದ ತಕ್ಷಣ ನೋಡಿ, ನಾನು ಬಂದಿದ ತಕ್ಷಣ ಎದ್ದು ಹೇಳ್ತು ಮಲಗಿ. ನಾನು ಬಂದಿದ ತಕ್ಷಣ ಎದ್ದು ಹೇಳ್ತು. ಅದು ಅದಕ್ಕೆ ಪ್ರೀತಿ ಸರ್. ಈ ವರ್ಷ ಸರ್ ಇದು ಸೇಮ್, ಇದು ಒಂದ್ ಸೈಡ್ ಮಾಡ್ಕೊಂಡಿದೀವಿ. ಅದು ಡಬಲ್ ಸೈಡ್ 21 ಇರೋದಕ್ಕೆ ಇದು ಒಂದ್ ಸೈಡ್. ಇದು ಓಡಾಡೋದಕ್ಕೆ ನಮ್ಗೆ 1.5 ಅಡಿ ಜಾಗ ಬೇಕು ಸರ್. ಕಡಿಮೆ ಇಟ್ರೆ ತಗೊಳ್ಳೋದು ಎಲ್ಲ ಆಗುತ್ತೆ. 1.5 ಅಡಿ ಇರ್ಬೇಕು, ಅದು 4.25 ಅಡಿ, ಇದು 1.5 ಅಡಿ ಇರ್ಬೇಕು. ಎಲ್ಲ ಭಾಗ ಮಾಡ್ಕೋಬೇಕು ಕರೆಕ್ಟ್. ಪ್ಲಾನಿಂಗ್ ಅವರೇ ಸ್ಕೆಚ್ ಅಲ್ಲಿ ಹಾಕೊಂಡಿರ್ತಾರೆ. ಆ ಸ್ಕೆಚ್ ನಮ್ಗೆ ಎಷ್ಟು ಬೇಕು ಆ ಸ್ಕೆಚ್ ಅಲ್ಲಿ. ಮಧ್ಯಾಹ್ನ ಅಷ್ಟೇ ಮರಿಗಳು ಆ ಸೈಡಿಂದ ಈ ಬೋನಕ್ ಬರ್ಬಾರ್ದು. ಈ ತರ ಹಾಕೊಂಡು ಆಂಗ್ಲರ್ ಫಿಟ್ ಮಾಡ್ಕೋಬಹುದು. ಆತರ ಮಾಡ್ಕೊಂಡ್ರೆ ಒಳ್ಳೇದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದೀನಿ ಸರ್. ಈ ತರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಶೆಡ್ ಚೆನ್ನಾಗಿ ಮಾಡ್ಕೊಂಡಿದೀರಾ? ಹೌದು ಸರ್. ಒಂದು ಬ್ಯಾಚ್ಗೆ ಮಿನಿಮಮ್ ಎಷ್ಟು ಆದಾಯ ಬರುತ್ತೆ ಸರ್ ನಿಮ್ಗೆ? ಸರ್ ಬ್ಯಾಚ್ಗೆ 100 ಮರಿ ಇದ್ರೆ ಮರಿಗೆ 1000 ರೂಪಾಯಿ ಖರ್ಚು ಬರುತ್ತೆ. ನಾನು 3 ತಿಂಗಳ ಮೇಸಲ್ಲಿ, ಯಾಕಂದ್ರೆ 2 ತಿಂಗಳ ಮೇಸ ಖರ್ಚು ಜಾಸ್ತಿ ಬರುತ್ತೆ. ನಂಗೆ ಮಾಡ್ಕೊಂತೀನಿ. ಏನೇನಾದ್ರೂ ನನ್ಗೆ ತಿಂಗಳಿಗೆ 50,000 ರಿಂದ 60,000 ದುಡ್ಕೋಬಹುದು ಸರ್. ಐಟಿ ಕಂಪ್ನಿಗಿಂತೂ ನೀವು ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀರಾ ಸರ್. ಬೇರೆ ಕಡೆ ಹೋದ್ರೆ 20,000 30,000 ಕೊಡ್ತಾರೆ. ಬಿಕಾಮ್ ಮಾಡಿದೀವಿ ನಾವು, ಬಿಕಾಮ್ ಹೋಲ್ಡರ್. ಆದ್ರೂ ನಾವು ಬೇರೆ ಕಡೆ ಹೋಗಕ್ ಇಷ್ಟ ಇಲ್ಲ ಸರ್. ಇದೇ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಇದರಲ್ಲಿ ಕೃಷಿಯಲ್ಲಿ ನೀವು ಖುಷಿ ಪಡ್ತಾ ಇದೀರಾ? ಹೌದು, ತುಂಬಾ ಖುಷಿ ಪಡ್ತಾ ಇದೀವಿ. ಯಾಕಂದ್ರೆ
ಬೆಳಿಗ್ಗೆ ಎದ್ದ ತಕ್ಷಣ ಹೊಲದಲ್ಲಿ ಪಕ್ಷಿಗಳು, ವಾತಾವರಣ, ವೆದರ್, ಬೆಳಿಗ್ಗೆ ಮರಿಗಳ ಹತ್ರ ಬಂದು ಹೊಲದಲ್ಲಿ ಹೋದ್ರೆ ಅಲ್ಲೊಂದು ಖುಷಿ ಸಿಗುತ್ತೆ. ಬೆಳಿಗ್ಗೆ ನೀವು ಮನೆಯಲ್ಲಿ ಇದ್ರಲ್ಲಿ ಮಲಗಿದ್ರೆ ಮನೆಯಲ್ಲಿ ನಾವು ಶೆಡ್ ಮಲಗದೆ ಶೆಡ್ ಅಲ್ಲಿ ಸರ್. ನಾನು ಕುರಿ ಜೊತೆ ಕುರಿ ಶೆಡ್ ಪಕ್ಕದಲ್ಲೇ ಇಲ್ಲಿ ಮಲಗೋದು ನೋಡಿ, ಇಲ್ಲೇ ಮಲಗೋದು. ನಾನು ಮನೆಯಲ್ಲಿ ಮಲಗೋದಂಗ್ ಸಮಾಧಾನ ಇಲ್ಲ ಸರ್. ಇಲ್ಲಿ ಹೊಲದ ಶೆಡ್ ಅಲ್ಲಿ ಬಂದು ಮಲ್ಕೊಂಡೇನೆ ಇಲ್ಲೇ ಇದ್ರೇನೆ ಮೊಬೈಲ್ ನೋಡ್ಕೊಂಡ್ರೆ ಇಲ್ಲೇ ಇರ್ತೀವಿ. ಅವರ ಮನೆಗೆ ಹೋಗಿ ಊರಲ್ಲಿ ಹೋಗಿ ಇಷ್ಟ ಆಗಲ್ಲ ಸರ್ ಮರಿಗಳ ಜೊತೆ. ಇಲ್ಲೇ ಇದ್ರೆ ಒಂದ್ ಸಂತೋಷ. ಹೊಲದಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತೀವಿ, ತಿಂಡಿ ಎಲ್ಲ ಆಗ್ಬಿಟ್ಟು ಮತ್ತೆ ಇಲ್ಲೇ ಜೊತೆಯಲ್ಲಿ ಇವ್ರ ಜೊತೆನೆ ಸ್ಪೆಂಡ್ ಮಾಡೋದು ಜಾಸ್ತಿ. ನಾನು ಆಲ್ಮೋಸ್ಟ್ ಒಂದು 50% ಹೊಲದಲ್ಲಿ 50 ಇದ್ರೆ ಶೆಡ್ ಅಲ್ಲಿ 50%. ಇವಾಗ ಮರಿಗಳನ್ನೆಲ್ಲ ನೀವು ಡಿವೈಡ್ ಮಾಡಿದ್ರೆ ಸರ್, ಇದು ಒಳ್ಳೆ ಪದ್ಧತಿ ಅಲ್ಲ ಸರ್ ಇದು? ಹೌದು. ಇನ್ನೊಂದು ಹೇಳ್ತೀನಿ, ಇದೊಂದು ಮೇನ್. ಮರಿಗಳು ಒಂದು 100 ಕುರಿ ತರ್ತೀವಿ ನಾವು. 100 ಕುರಿ ಒಂದೇ ತರ ಇರಲ್ಲ ನೋಡಿ. ಇವು ಬೇರೆ ಒಂಥರ, ಇವು ಚಿಕ್ಕವು ಇರ್ತವೆ, ಚಿಕ್ಕ ದೊಡ್ಡ ಮಿಕ್ಸಿಂಗ್ ಅಲ್ಲಿ ಇರ್ತಾವ. ಮಿಕ್ಸಿಂಗ್ ಏನ್ ಡಿವೈಡ್ ಮಾಡ್ಬೇಕು, ಚಿಕ್ಕ ಒಂದ್ ಸೈಡ್ ಹಾಕ್ಬೇಕು, ದೊಡ್ಡ ಒಂದ್ ಸೈಡ್ ಬೇಕು. ಚಿಕ್ಕಕ್ಕೆ ಸಪರೇಟ್ ತಿಂಡಿ ಕೊಡ್ಬೇಕು, ಅಂದ್ರೆ ಎಕ್ಸ್ಟ್ರಾ ಇವಕ್ಕಿಂತ 1% ಜಾಸ್ತಿ ಎಕ್ಸ್ಟ್ರಾ ಫುಡ್ ಕೊಡ್ಬೇಕು. ಅವು ಆ ಚಿಕ್ಕ ಮರಿ ಕೂಡ ದೊಡ್ಡ ಮರಿ ಟೈಪ್ ಬರ್ಬೇಕಂದ್ರೆ ಅದಕ್ಕೆ ಬೇಗ ಅವ್ರ ಜೊತೆಗೆ ಅಡ್ಜಸ್ಟ್ ಬೇಗ ಅಷ್ಟು ಮರಿ ಅಷ್ಟು ಜೊತೆಗೆ ಬರ್ಬೇಕಂದ್ರೆ ಇವ್ರಿಗೆ ಸಪರೇಟ್ ತಿಂಡಿ ಕೊಡ್ಬೇಕು. ಜಾಸ್ತಿ ಅವಕ್ಕಿಂತ ಸ್ವಲ್ಪ ಜಾಸ್ತಿ ಕೊಟ್ರೆ ಅದ್ರ ಸಮಾನ ಮರಿ ಬರುತ್ತೆ. ಯಾಕಂದ್ರೆ ಅದ್ರ ಜೊತೆ ಇದ್ರೆ ಚಿಕ್ಕದಾಗ್ಬಿಡುತ್ತೆ, ಇನ್ನೂ ಅವು ತಿಂಡಿ ಸಿಗಲ್ಲ ಅವಾಗ ತಿನ್ನೋವಾಗ. ದೊಡ್ಡ ಮರಿ ಬೇಗ ತಿನ್ಬಿಡುತ್ತೆ, ಚಿಕ್ಕ ಮರಿಗೆ ಸಿಗಲ್ಲ ಬಿಡಲ್ಲ. ಮತ್ತೆ ಲೆಂತ್ ಇದೆ ಸರ್, ಇದೊಂದು ಮೈನ್ ಮಾಡ್ತಾ ಇದೆ. 7 ಇಡ್ಬೇಕು ಸರ್, ಸಾಕು. ತುಂಬಾ ಹೈಟ್ ಹೋಗ್ತಾರೆ. ಕೆಳಗಡೆ ಏನಿಲ್ಲ ಅಂದ್ರೆ 5-6 ಅಡಿ ಇದ್ರೆ ಸಾಕು ಸರ್. ಕೆಳಗಡೆ ಮೇಲೆ 7.5 ಅಡಿ ಇದ್ರೆ ಸಾಕು. ತುಂಬಾ ಹೈಟ್ ಇದ್ರೆ ಏನಕ್ಕೆ ಸುಮ್ಮನೆ ನಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸಾಕು. ನಮ್ಗೆ 7.5 ಕೆಳಗಡೆ ಅಂದ್ರೆ ಗಾಳಿ ವಾತಾವರಣ ತಂಪಿರ್ಬೇಕು, ಗಾಳಿ ಇರ್ಬೇಕು ಸರ್, ಗಾಳಿ ಓಡಾಡ್ತಾ ಇರ್ಬೇಕು. ಇಳ್ಸಿದ್ವಿ ನೋಡಿ ಸರ್, ಇದು ಇದೇ ನೋಡಿ, ಇದು ರೋಲಿಂಗ್. ಇದೇನಾದ್ರು ಕೆಳಗಡೆ ಇಡ್ಸಿದ್ರೆ ಫುಲ್ ಹೀಟ್ ಬಂದ್ಬಿಡುತ್ತೆ, ಬಿಸಿ. ಬೆಳಿಗ್ಗೆ ಸಾಯಂಕಾಲ ಇಳಿಸೋದು, ಅದಕ್ಕೆ ನಾವು ಹೀಟಲ್ಲಿ ಬೆಚ್ಚಗಿರುತ್ತೆ ಒಳಗಡೆ. ಚಳಿಗಾಲದಲ್ಲಿ ಮಾತ್ರ ಯೂಸ್ ಮಾಡ್ತೀರಾ? ಹೌದು, ಚಳಿಗಾಲದಲ್ಲಿ ಮಳೆ ಬರಂಗಿದ್ರೆ ಇಳಿಸ್ತೀವಿ. ಇದು ಅಷ್ಟಿಗೆ ಮಾತ್ರ ಯೂಸ್. ಬೇಸಿಗೆಲ್ಲ ಇವೇ ಬೇಕು. ಏನಾದ್ರು ಇಳಿಸಿದ್ರೆ ಫುಲ್ ಹೀಟ್ ಬಂದ್ಬಿಡುತ್ತೆ, ಬಿಸಿ ಆಗ್ಬಿಡುತ್ತೆ. ಈ ಮೇಲೆ ಈ ಬಿಸಿಗೂ ವೆದರ್ಗೂ ಬಿಸಿಲು ಜಾಸ್ತಿ ಅಲ್ವಾ ಸರ್, ಅದಕ್ಕೆ. ಸರ್ ಒಂದು ಕುತೂಹಲ ಏನಂದ್ರೆ ನಮ್ಗೆ ರೈತರಿಗೆ ಯಾವ್ಯಾವ ಕುರಿ ಸಾಕ್ರೆ ಒಳ್ಳೇದು ಸರ್? ಸಿಂಧನೂರು ವೈಟ್, ಅದ್ರಲ್ಲಿ ಸಿಂಧನೂರಲ್ಲಿ 2-3 ತರ ಇರ್ತವೆ. ಅವ್ರ ಮೇಲೆ ಸರ್ ನಾಟಿಯಲ್ಲಿ 6 ತಿಂಗಳ ಮೇಸರು ಮರಿ ಡೆವಲಪ್ ಆಗಲ್ಲ ಸರ್. 6 ತಿಂಗಳ ಮೇಸರು 10,000 ಒಳಗಡೆ. ನಾವು 6 ತಿಂಗಳ ಮೇಸರು 20,000 ಮೇಲೆ ಮಾಡ್ಬೋದು, ಲಾಭ ಬರುತ್ತೆ ನೋಡಿ ಸರಿ. ಮರಿ ಇದು 6 ತಿಂಗಳ ಮರಿಗೆ ಹಿಂಗ್ ಬರುತ್ತೆ. ಅದೇ ನಾಟಿ ಕುರಿ ಆದ್ರೆ ಬರಲ್ಲ. ನಾಟಿ ಕುರಿ ಅವು ಎಷ್ಟೇ ಮೇಸರು ಇಷ್ಟು ಮೈಟ್ ಬರುತ್ತೆ, ಅಷ್ಟೇ ಮರಿ ದಪ್ಪ ಆಗಲ್ಲ. ಅಲ್ಲೇ ಇಷ್ಟು ಮರಿ ಬರಲ್ಲ ಅವು. ಸಿಂಧನೂರು ದುಡ್ಡು ಇದ್ ಮಾಡ್ಕೋಬೇಕಂದ್ರೆ ಬೇಗ ಬರ್ಬೇಕು, ಸಿಂಧನೂರೇ ಮರಿ ಸರ್ ಬರೋದು. ಸಿಂಧನೂರು ಕೆರೂರ್ ಮರಿ ವೈಟ್, ಈಗ ಇವೇ ನೋಡಿ, ಇದು ಕೆರೂರ್ ಮರಿಗಳಿವು. ಮಾಮೂಲಿ ನಾಟಿ ಕುರಿಗಳೆಲ್ಲ ನಾವು ಮನೇಲಿ ನಾಟಿ ಕುರಿ ಮೇಯಿಸಿದೀವಿ. 5 ವರ್ಷ ಮುಂಚೆ ನಾಟಿ ಕುರಿನೇ ಇದೀವಿ ಮೊದ್ಲು. ನಾಟಿ ಕುರಿ ಇದ್ದಾಗ ನಾವು ಮರಿ ಒಂದು 10 ಮರಿ ತಂದು ಅವಾಗೆ ನಮ್ಗೆ ನಾವು ಕಾಲೇಜ್ ಹೋಗೋ ಟೈಮಲ್ಲಿ ಮರಿ ಮೇಯಿಸ್ತಾ ಇದ್ವಿ. ಕಾಲೇಜ್ ಹೋಗ್ತಾನೆ ಮರಿ ಮೇಯಿಸ್ತಾ ಇದ್ವಿ. ನಮ್ಮ ಅಪ್ಪ ಅವರು ಮೇಯಿಸ್ತಿದ್ರು. 10 ಮರಿಯಿಂದ 200 ಮರಿವರೆಗೂ ಬಂದಿದೀವಿ ಸರ್. 10 ಮರಿ ಸಾಕೊಂಡು ಯಾವತ್ತಾಗಲಿ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು. 10 ಮರಿಯಿಂದ 20-30 ಆತರ ಮಾಡ್ಬೇಕು. ಇವಾಗ ಕೆಲವರು ದೊಡ್ಡ ಶೆಡ್ ಹಾಕ್ಬಿಟ್ಟು ಒಂದೇ ಸಲ ಮರಿ ಸಾಕಕ್ ಬರ್ತಾರೆ, ಅದೇ ಸರ್ ಲಾಸ್ ಆಗೋದು. ಯಾವತ್ತಲ್ಲಿ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮರಿ ತಂದ್ಬಿಟ್ಟು ಬಿಟ್ಬಿಟ್ರೆ, ಲೇಬರ್ಸ್ ಬಿಟ್ರೆ ಮರಿ ಯಾವತ್ತೂ ದುಡ್ಡು ಮಾಡಕ್ಕಾಗಲ್ಲ. ಲೇಬರ್ಸ್ ಏನಾದ್ರು ಲೇಬರ್ಸ್ ಬಿಟ್ಟು ನಾವು ಮರಿ ಮೇಯಿಸ್ತೀವಿ ಅಂದ್ರೆ ತುಂಬಾ ಕಷ್ಟ ಇದೆ. ಅವ್ರಿಗೇನ್ ಗೊತ್ತಾ ಸರ್, ಲೇಬರ್ಸ್ಗೆ ತಿಂಡಿ ಹಾಕ್ತಾರೆ ಹೇಳ್ಬೇಕು. ಈ ಕಡೆ ಮರಿ ಏನಾಗಿ ಜ್ವರ ಬಂದಿದೆಯಲ್ವಾ ಏನಾಗಿ ಅವ್ರೇನು ನೋಡ್ಕೊಳಲ್ಲ. ನಮ್ಗೆ ಸ್ವಂತ ಇರೋ ಜವಾಬ್ದಾರಿ ಇರುತ್ತೆ, ನಮ್ಗೆ ಅವ್ರ ಜವಾಬ್ದಾರಿ ಇರಲ್ಲ. ಅದಕ್ಕೆ ಸ್ವಂತ ಮಾಡ್ಕೊಂಡು ಮರಿ ಮೇಯಿಸಿದ್ರೆ ದುಡ್ಡು ಸಕ್ಸಸ್ ಆಗುತ್ತೆ. ನೀವು ಲೇಬರ್ಸ್ ಇಟ್ಕೊಂಡ್ ಮಾಡಿದೇವ್ ಮಾಡೋದಕ್ಕಾಗಲ್ಲ. ಲಾಸ್ ಆಗ್ಬಿಡ್ತಾರ ಸರ್. ನಾವು ನೋಡಿದ್ವಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಲೇಬರ್ಸ್ ಬಿಟ್ಟಿದ್ದಾರೆ, ಅವರೆಲ್ಲ ಲಾಸ್ ಆಗಿದೆ. ಕೆಲವೊಂದ್ ಕಡೆ ವಿಚಾರಿಸಿದಾಗ ಒಂದು ಬ್ಯಾಚ್ ಅಲ್ಲಿ 1 ಮರಿ 2 ಮರಿ 1-2 ಕಾಮನ್ ಇಷ್ಟು ಮರಿಗೆ ಒಂದ್ 5-6 ಮರಿ ಹೊರಟೋಗ್ಬಿಟ್ರೆ ಅವ್ನು ಬರೋ ಲಾಭ ಏನ್ ಬರುತ್ತೆ ಸರ್? ಲಾಭ ಬರಲ್ಲ. ಅದಕ್ಕೆ ಸ್ವಂತ ಇದ್ದಷ್ಟು ಒಳ್ಳೇದು. ನಮ್ಗೆ ಹೇಳಿದಾರೆ ಲಾಸ್ ಆಗಿದೆ ಅಂದ್ರೆ ಮೇಂಟೈನ್ ಚೆನ್ನಾಗಿ ವ್ಯಾಕ್ಸಿನ್ ಮಾಡಿಲ್ಲ, ಅದೊಂದು ರೀಸನ್. ಅದೇ ಟೈಮ್ ನೋಡ್ಕೊಂಡಿಲ್ಲ ಅಂದ್ರೆ ಅದೇ ಆಗೋದು. ಲೇಬರ್ಸ್ ಇಟ್ರೆ ಅದೇ ಮಾಡೋದು. ಸ್ವಂತ ಓನಲ್ಲಿ ಅವರೇ ಅವರೇ ಮೇಯಿಸ್ಕೊಂಡ್ರೆ ಸಕ್ಸಸ್ ಆಗೋದು ಸರ್. ನಮ್ದು ಅಂತ ಇಲ್ಲಿ ನೋಡ್ಕೊಳ್ಳೋರು ಇರ್ಬೇಕು. ನಮ್ಮದು ಜವಾಬ್ದಾರಿ ಇರುತ್ತೆ ಸರ್. ನಮ್ಮ ಮರಿನಪ್ಪ ಹೋಗುತ್ತೆ, ಲೇಬರ್ಸ್ ಹಂಗ್ ಮಾಡಲ್ಲ. ಹೋದ್ರೆ 7-20 ಯಾರ್ದ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಆತರ ಮಾಡ್ತಾರೆ. ನೆಗ್ಲಿಜೆನ್ಸಿ ಮಾಡಬಾರ್ದು. ಇದ್ರಲ್ಲಿ ನೆಗ್ಲಿಜೆನ್ಸಿ ಮಾಡಿದ್ರೆ ಮರಿ ಸೆಕೆಂಡ್ಸ್ ಅಲ್ಲಿ ಹೊರಟೋಗ್ಬಿಡುತ್ತೆ, ಹೋಗುತ್ತೆ. ಎಂತ ದೊಡ್ಡ ಮರಿ 20,000 ಮರಿ ಕೂಡ ಹೋಗುತ್ತೆ. ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು. 4 ಮರಿ ಹೋದ್ರೆ ತುಂಬಾ ಲಾಸ್ ಆಗ್ಬಿಡುತ್ತೆ. ಲಾಭ ಬರೋದು 4 ಮರಿ 40,000 ಬರೋದು ಲಾಭ ಅದ್ರಲ್ಲೇ ಹೊರಟೋಗ್ಬಿಡುತ್ತೆ. 10 ಸರಿ ಇವಾಗ 15,000 ಮರಿ ಸರ್. ಅದು ಕಡಿಮೆ 15,000 ಹೋಗುತ್ತೆ. ಈಗ ವೈಟ್ ಮರಿ 15,000 ಹೋಗುತ್ತೆ.
ಅವರಲ್ಲಿ 1-2 ಹೊರಟೈತಂದ್ರೆ 30,000 ಲಾಸ್ ಆಯ್ತು. ಅದ್ರಲ್ಲಿ ಬರೋದೇ ಅಷ್ಟೇ 30,000 ಖರ್ಚು ಹೋದ್ರೆ 30,000 ಲಾಭನೇ ಬರೋದು. ಅದ್ರ ಬಿಟ್ಟು 4 ಓದ್ ಬಿಟ್ರೆ ಅದು ನೆಗ್ಲಿಜೆನ್ಸಿ ಮಾಡಬಾರ್ದು ಸರ್. ಇದ್ರಲ್ಲಿ ಈ ವರ್ಕಲ್ಲಿ ಮಾತ್ರ ಬಿಡು ನಾಳೆ ಮಾಡ್ಕೊಳೋಣ, ನಾಳೆ ಹಾಕೋಣ ಅದನ್ನ ಅಂದ್ರೆ ಆಗಲ್ಲ ಸರ್. ಆ ಟೈಮ್ಗೆ ಏನ್ ಮಾಡ್ಬೇಕು ಆ ಟೈಮ್ ಕರೆಕ್ಟಾಗಿ ಮಾಡ್ಬೇಕು. ನಾವು ಬೆಳಗ್ಗೆ ಊಟ ಯಾವ ಟೈಮ್ಗೆ ಹೆಂಗ್ ಉಣ್ತೀವಿ ಅದೇ ಟೈಮ್ ಅದನ್ನ ಮಾಡ್ಕೊಂಡೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.